ಮಾಹಿತಿ ಹಕ್ಕು ಆಯೋಗಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಮಾಹಿತಿಯನ್ನ ನೀಡಿ ಅಂತ ಹೇಳಿದ್ರೆ ಅಧಿಕಾರಿಗಳು ಹಣ ಕೊಡೋದಕ್ಕೆ ಮುಂದಾಗ್ತಾರಲ್ಲ. ಈ ಘಟನೆ ಆಗಿದ್ದು ಎಲ್ಲಿ ಗೊತ್ತಾ? ಮಾಹಿತಿ ಹಕ್ಕು ಆಯೋಗದ ಸಂಬಂಧಪಟ್ಟಂತ ಸ್ಟೋರಿ ಇದು. ಮಾಹಿತಿ ನೀಡಿ ಅಂತ ಹೇಳಿದ್ರೆ ಹಣ ಕೊಡೋಕೆ ಬರ್ತಾರೆ ಅಧಿಕಾರಿಗಳು. ಆರ್ಟಿಐ ಕಾರ್ಯಕರ್ತನಿಗೆ ಪಂಚಾಯತ್ ಅಧಿಕಾರಿಗಳು ಹಣದ ಆಮಿಷವನ್ನ ಒಡ್ಡಿದ್ದಾರೆ. ಚಿಕ್ಕೋಡಿ ಸಂಕೋನಟ್ಟಿ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ಮಾಡಲಾಗಿದೆ. 15ನೇ ಹಣಕಾಸಿನ ಬಗ್ಗೆ ಮಾಹಿತಿಯನ್ನ ಸೂರಜ್ ಕೋರೆಯವರು ಕೇಳಿದ್ರು. ಚಲನ್ ತುಂಬಲು ಹೋದಾಗ ಅಧಿಕಾರಿಗಳು ಹಣದ ಆಮಿಷವನ್ನ ಸೂರಜ್ ಕೋರೆಯವರಿಗೆ ಒಡ್ಡಿದ್ದಾರೆ. ಹಣದ ಆಮಿಷದ ವಿಡಿಯೋ ಸೆರೆ ಹಿಡಿಸಿ ಕಾರ್ಯಕರ್ತ ಸೂರಜ್ ಆ ಮೂಲಕ ಅಸಮಾಧಾನ ಹೊರಹಾಕಿದ್ದಾರೆ. ಚಲನ್ ಹಣ ಕಟ್ಟಲಿಕ್ಕೆ ಹೋದಾಗ ಹಣದ ಆಮಿಷವನ್ನ ನನಗೊಡ್ಡಿದ್ದಾರೆ ಅಂತ ಹೇಳಿ ಬ್ಯಾಡ್ರಿ ಚಲನ್ ತುಂಬ ಡಾಕ್ಯುಮೆಂಟ್ ಕೊಡ್ರಿ. ಲಾಸ್ಟ್ ಇರೋದತ್ತೆ ಅದು ಫೈನಲ್ ಅಂತೂ ಅದೇನಿಲ್ಲ ನಂಗಿಲ್ಲ ಆಪ್ಷನ್ ಐತೆ ಅದಕ್ಕೂ ಬ್ಯಾಡ್ ಅಚ್ಚ ಹೇಳಿ ನಾ ಏನೈತ್ರಿ ಏನೈತ್ರಿ ನಾನು ಅದೇ ಆ ಲೆಟರ್ ತೆಗೆದುಕೊಂಡು ಆ ಗ್ರಾಮ ಪಂಚಾಯತ್ಗೆ ಹೋಗಿ ಅಲ್ಲಿಂದ ಸೆಕ್ರೆಟರಿ ಭೇಟಿಯಾಗಿ ಆ ಚಲನ್ ನಂಗೆ ಪಾವತಿ ಕೊಡಿ, ನಾನು ಅಮೌಂಟ್ ತುಂಬ ಇದ್ದೀನಿ ಇವತ್ತು ದಾಖಲಾತಿನ ಪೂರೈಸುತ್ತಂದ್ರೆ ಅದೇ ರೀತಿ ಅವ್ರಂತಾರೆ PDO ಸರ್ ಅವ್ರ ಹೇಳಿದ್ದಾರೆ ಏನಾದರೂ ತಗೋರಿ ಒಂದು ಸ್ವಲ್ಪ ತಗೊಂಡು ಮುಗಿಸ್ಬಿಡ್ರಿ, ಸುಮ್ಮನೆ ಇದೆಲ್ಲ ಮಾಡಬೇಡಿ. ನಮಗೆ ಒಂದು ಹಣದ ಆಮಿಷ ತೋರಿಸಿದ್ರೆ ನಾನು ಹಣದ ಆಮಿಷಕ್ಕೆಲ್ಲ ಇದೊಂದು ಭ್ರಷ್ಟಾಚಾರ ಆಗಿದೆ ಆ ಗ್ರಾಮ ಪಂಚಾಯತಿಯಲ್ಲಿ. ಅವರೇ ಕೊಟ್ಟಂತ 310 ರೂಪಾಯಿ ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಅದು ನಾವು ಚಲನ್ ತುಂಬ ಹೋದ್ರೆ ಇವರು 1,000 ರೂಪಾಯಿ ಕೊಡ್ತೀವಿ ನಿಮಗೆ, ಇದೇನು ಮಾಡಬೇಡಿ. ಸಂಕನೂರು ಪಂಚಾಯತಿಯಲ್ಲಿ ಅವರು ಯಾರೋ ಕರಂಡಿ ಅಂತ ಸೆಕ್ರೆಟರಿ ಇದ್ದಾರೆ, ಅವರು ಹೇಳ್ತಿದ್ದಾರೆ ಈಗ ನಿಮ್ಗೆ ಏನಾಗ್ಬಿಟ್ಟಿದೆ? ಈಗ ನನಗೆ ದಾಖಲೆ ಎಲ್ಲ ಪೂರೈಸಬೇಕು, ನನಗೆ ನಾನು ಚಲನ್ ತುಂಬಲಿಕ್ಕೆ ತಯಾರಿದ್ದೇನೆ. ಹೀಗಾಗಿ ಇದು ಮಾಹಿತಿ ಹಕ್ಕು ಆಯೋಗಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಮಾಹಿತಿಯನ್ನ ನೀಡಿ ಅಂತ ಹೇಳಿದ್ರೆ ಅಧಿಕಾರಿಗಳು ಹಣ ಕೊಡೋದಕ್ಕೆ ಮುಂದಾಗ್ತಾರಲ್ಲ. ಈ ಘಟನೆ ಆಗಿದ್ದು ಎಲ್ಲಿ ಗೊತ್ತಾ? ಮಾಹಿತಿ ಹಕ್ಕು ಆಯೋಗದ ಸಂಬಂಧಪಟ್ಟಂತ ಸ್ಟೋರಿ ಇದು. ಮಾಹಿತಿ ನೀಡಿ ಅಂತ ಹೇಳಿದ್ರೆ ಹಣ ಕೊಡೋಕೆ ಬರ್ತಾರೆ ಅಧಿಕಾರಿಗಳು. ಆರ್ಟಿಐ ಕಾರ್ಯಕರ್ತನಿಗೆ ಪಂಚಾಯತ್ ಅಧಿಕಾರಿಗಳು ಹಣದ ಆಮಿಷವನ್ನ ಒಡ್ಡಿದ್ದಾರೆ. ಚಿಕ್ಕೋಡಿ ಸಂಕೋನಟ್ಟಿ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ಮಾಡಲಾಗಿದೆ. 15ನೇ ಹಣಕಾಸಿನ ಬಗ್ಗೆ ಮಾಹಿತಿಯನ್ನ ಸೂರಜ್ ಕೋರೆಯವರು ಕೇಳಿದ್ರು. ಚಲನ್ ತುಂಬಲು ಹೋದಾಗ ಅಧಿಕಾರಿಗಳು ಹಣದ ಆಮಿಷವನ್ನ ಸೂರಜ್ ಕೋರೆಯವರಿಗೆ ಒಡ್ಡಿದ್ದಾರೆ. ಹಣದ ಆಮಿಷದ ವಿಡಿಯೋ ಸೆರೆ ಹಿಡಿಸಿ ಕಾರ್ಯಕರ್ತ ಸೂರಜ್ ಆ ಮೂಲಕ ಅಸಮಾಧಾನ ಹೊರಹಾಕಿದ್ದಾರೆ. ಚಲನ್ ಹಣ ಕಟ್ಟಲಿಕ್ಕೆ ಹೋದಾಗ ಹಣದ ಆಮಿಷವನ್ನ ನನಗೊಡ್ಡಿದ್ದಾರೆ ಅಂತ ಹೇಳಿ ಬ್ಯಾಡ್ರಿ ಚಲನ್ ತುಂಬ ಡಾಕ್ಯುಮೆಂಟ್ ಕೊಡ್ರಿ. ಲಾಸ್ಟ್ ಇರೋದತ್ತೆ ಅದು ಫೈನಲ್ ಅಂತೂ ಅದೇನಿಲ್ಲ ನಂಗಿಲ್ಲ ಆಪ್ಷನ್ ಐತೆ ಅದಕ್ಕೂ ಬ್ಯಾಡ್ ಅಚ್ಚ ಹೇಳಿ ನಾ ಏನೈತ್ರಿ ಏನೈತ್ರಿ ನಾನು ಅದೇ ಆ ಲೆಟರ್ ತೆಗೆದುಕೊಂಡು ಆ ಗ್ರಾಮ ಪಂಚಾಯತ್ಗೆ ಹೋಗಿ ಅಲ್ಲಿಂದ ಸೆಕ್ರೆಟರಿ ಭೇಟಿಯಾಗಿ ಆ ಚಲನ್ ನಂಗೆ ಪಾವತಿ ಕೊಡಿ, ನಾನು ಅಮೌಂಟ್ ತುಂಬ ಇದ್ದೀನಿ ಇವತ್ತು ದಾಖಲಾತಿನ ಪೂರೈಸುತ್ತಂದ್ರೆ ಅದೇ ರೀತಿ ಅವ್ರಂತಾರೆ PDO ಸರ್ ಅವ್ರ ಹೇಳಿದ್ದಾರೆ ಏನಾದರೂ ತಗೋರಿ ಒಂದು 1,000 ರೂಪಾಯಿ ತಗೊಂಡು ಮುಗಿಸ್ಬಿಡ್ರಿ, ಸುಮ್ಮನೆ ಇದೆಲ್ಲ ಮಾಡಬೇಡಿ. ನಮಗೆ ಒಂದು ಹಣದ ಆಮಿಷ ತೋರಿಸಿದ್ರೆ ನಾನು ಹಣದ ಆಮಿಷಕ್ಕೆಲ್ಲ ಇದೊಂದು ಭ್ರಷ್ಟಾಚಾರ ಆಗಿದೆ ಆ ಗ್ರಾಮ ಪಂಚಾಯತಿಯಲ್ಲಿ. ಅವರೇ ಕೊಟ್ಟಂತ 310 ರೂಪಾಯಿ ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಅದು ನಾವು ಚಲನ್ ತುಂಬ ಹೋದ್ರೆ ಇವರು 1,000 ರೂಪಾಯಿ ಕೊಡ್ತೀವಿ ನಿಮಗೆ, ಇದೇನು ಮಾಡಬೇಡಿ. ಸಂಕನೂರು ಪಂಚಾಯತಿಯಲ್ಲಿ ಅವರು ಯಾರೋ ಕರಂಡಿ ಅಂತ ಸೆಕ್ರೆಟರಿ ಇದ್ದಾರೆ, ಅವರು ಹೇಳ್ತಿದ್ದಾರೆ ಈಗ ನಿಮ್ಗೆ ಏನಾಗ್ಬಿಟ್ಟಿದೆ? ಈಗ ನನಗೆ ದಾಖಲೆ ಎಲ್ಲ ಪೂರೈಸಬೇಕು, ನನಗೆ ನಾನು ಚಲನ್ ತುಂಬಲಿಕ್ಕೆ ತಯಾರಿದ್ದೇನೆ. ಹೀಗಾಗಿ ಇದು ಮಾಹಿತಿ ಹಕ್ಕು ಆಯೋಗಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಮಾಹಿತಿಯನ್ನ ನೀಡಿ ಅಂತ ಹೇಳಿದ್ರೆ ಅಧಿಕಾರಿಗಳು ಹಣ ಕೊಡೋದಕ್ಕೆ ಮುಂದಾಗ್ತಾರಲ್ಲ. ಈ ಘಟನೆ ಆಗಿದ್ದು ಎಲ್ಲಿ ಗೊತ್ತಾ? ಮಾಹಿತಿ ಹಕ್ಕು ಆಯೋಗದ ಸಂಬಂಧಪಟ್ಟಂತ ಸ್ಟೋರಿ ಇದು. ಮಾಹಿತಿ ನೀಡಿ ಅಂತ ಹೇಳಿದ್ರೆ ಹಣ ಕೊಡೋಕೆ ಬರ್ತಾರೆ ಅಧಿಕಾರಿಗಳು. ಆರ್ಟಿಐ ಕಾರ್ಯಕರ್ತನಿಗೆ ಪಂಚಾಯತ್ ಅಧಿಕಾರಿಗಳು ಹಣದ ಆಮಿಷವನ್ನ ಒಡ್ಡಿದ್ದಾರೆ. ಚಿಕ್ಕೋಡಿ ಸಂಕೋನಟ್ಟಿ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ಮಾಡಲಾಗಿದೆ. 15ನೇ ಹಣಕಾಸಿನ ಬಗ್ಗೆ ಮಾಹಿತಿಯನ್ನ ಸೂರಜ್ ಕೋರೆಯವರು ಕೇಳಿದ್ರು. ಚಲನ್ ತುಂಬಲು ಹೋದಾಗ ಅಧಿಕಾರಿಗಳು ಹಣದ ಆಮಿಷವನ್ನ ಸೂರಜ್ ಕೋರೆಯವರಿಗೆ ಒಡ್ಡಿದ್ದಾರೆ. ಹಣದ ಆಮಿಷದ ವಿಡಿಯೋ ಸೆರೆ ಹಿಡಿಸಿ ಕಾರ್ಯಕರ್ತ ಸೂರಜ್ ಆ ಮೂಲಕ ಅಸಮಾಧಾನ ಹೊರಹಾಕಿದ್ದಾರೆ. ಚಲನ್ ಹಣ ಕಟ್ಟಲಿಕ್ಕೆ ಹೋದಾಗ ಹಣದ ಆಮಿಷವನ್ನ ನನಗೊಡ್ಡಿದ್ದಾರೆ ಅಂತ ಹೇಳಿ
ಅವ್ರಿಗೆ ಮಾಡಿ ಇಲ್ಲ ಬ್ಯಾಡ್ರಿ ಚಲನ್ ತಂತಾನೆ ಡಾಕ್ಯುಮೆಂಟ್ ಕೊಡ್ರಿ. ಲಾಸ್ಟ್ ಇರೋದತ್ತೆ ಅದು ಫೈನಲ್ ಅಂತೂ ಇರ್ತೈತಿ ಅದೇನಿಲ್ಲ ನಂಗಿಲ್ಲ ಆಪ್ಷನ್ ಐತೆ ಅದಕ್ಕೂ ಬ್ಯಾಡ ಅಂತ ಹೇಳಿ ನಾ ಏನೈತ್ರಿ ಏನೈತ್ರಿ ನಾನು ಅದೇ ಆ ಲೆಟರ್ ತೆಗೆದುಕೊಂಡು ಆ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿಂದ ಸೆಕ್ರೆಟರಿ ಭೇಟಿಯಾಗಿ ಆ ಚಲನ್ ನಂಗೆ ಪಾವತಿ ಕೊಡಿ, ನಾನು ಅಮೌಂಟ್ ತುಂಬ ಇದ್ದೀನಿ ಇವತ್ತು ದಾಖಲೆಯನ್ನು ಪೂರೈಸಿ ತಂದರೆ. ಅದೇ ರೀತಿ ಅವ್ರಂತಾರೆ PDO ಸರ್ ಅವ್ರ ಹೇಳಿದ್ದಾರೆ ಏನಾದರೂ ತಗೋರಿ ₹1,000 ತಗೋರಿ, ₹1,000 ತಗೊಂಡು ಮುಗಿಸ್ಬಿಡ್ರಿ, ಸುಮ್ಮನೆ ಇದೆಲ್ಲ ಮಾಡಬೇಡಿ. ನಮಗೆ ಒಂದು ಹಣದ ಆಮಿಷ ತೋರಿಸಿದ್ರೆ ನಾನು ಹಣದ ಆಮಿಷಕ್ಕೆಲ್ಲ ಇದೊಂದು ಭ್ರಷ್ಟಾಚಾರ ಆಗಿದೆ ಆ ಗ್ರಾಮ ಪಂಚಾಯತಿಯಲ್ಲಿ. ಅವರೇ ಕೊಟ್ಟಂತ ₹310 ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಅದು ನಾವು ಚಲನ್ ತುಂಬಕ್ಕೆ ಹೋದ್ರೆ ಇವರು ₹1,000 ಕೊಡ್ತೀವಿ ನಿಮಗೆ, ಇದೇನು ಮಾಡಬೇಡಿ. ಸಂಕನೂರು ಪಂಚಾಯತಿಯಲ್ಲಿ ಅವರು ಯಾರೋ ಕರಂಡಿ ಅಂತ ಸೆಕ್ರೆಟರಿ ಇದ್ದಾರೆ, ಅವರು ಹೇಳ್ತಿದ್ದಾರೆ ಈಗ ನಿಮ್ಗೆ ಏನಾಗ್ಬಿಟ್ಟಿದೆ? ಈಗ ನನಗೆ ದಾಖಲೆ ಎಲ್ಲ ಪೂರೈಸಬೇಕು, ನನಗೆ ನಾನು ಚಲನ್ ತುಂಬಲಿಕ್ಕೆ ತಯಾರಿದ್ದೇನೆ. ಹೀಗಾಗಿ ಇದು ಮಾಹಿತಿ ಹಕ್ಕು ಆಯೋಗಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಇದು ಮಾಹಿತಿಯನ್ನ ನೀಡಿ ಅಂತ ಹೇಳಿದ್ರೆ ಅಧಿಕಾರಿಗಳು ಹಣ ಕೊಡೋದಕ್ಕೆ ಮುಂದಾಗ್ತಾರಲ್ಲ. ಈ ಘಟನೆ ಆಗಿದ್ದು ಎಲ್ಲಿ ಗೊತ್ತಾ? ಮಾಹಿತಿ ಹಕ್ಕು ಆಯೋಗದ ಸಂಬಂಧಪಟ್ಟಂತ ಸ್ಟೋರಿ ಇದು. ಮಾಹಿತಿ ನೀಡಿ ಅಂತ ಹೇಳಿದ್ರೆ ಹಣ ಕೊಡೋಕೆ ಬರ್ತಾರೆ ಅಧಿಕಾರಿಗಳು. RTI ಕಾರ್ಯಕರ್ತನಿಗೆ ಪಂಚಾಯತ್ ಅಧಿಕಾರಿಗಳು ಹಣದ ಆಮಿಷವನ್ನ ಒಡ್ಡಿದ್ದಾರೆ. ಚಿಕ್ಕೋಡಿ ಸಂಕೋನಟ್ಟಿ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ಮಾಡಲಾಗಿದೆ. 15ನೇ ಹಣಕಾಸಿನ ಬಗ್ಗೆ ಮಾಹಿತಿಯನ್ನ ಸೂರಜ್ ಕೋರೆಯವರು ಕೇಳಿದ್ರು. ಚಲನ್ ತುಂಬಲು ಹೋದಾಗ ಅಧಿಕಾರಿಗಳು ಹಣದ ಆಮಿಷವನ್ನ ಸೂರಜ್ ಕೋರೆಯವರಿಗೆ ಒಡ್ಡಿದ್ದಾರೆ. ಹಣದ ಆಮಿಷದ ವಿಡಿಯೋ ಸೆರೆ ಹಿಡಿಸಿ ಕಾರ್ಯಕರ್ತ ಸೂರಜ್ ಆ ಮೂಲಕ ಅಸಮಾಧಾನ ಹೊರಹಾಕಿದ್ದಾರೆ. ಚಲನ್ ಹಣ ಕಟ್ಟಲಿಕ್ಕೆ ಹೋದಾಗ ಹಣದ ಆಮಿಷವನ್ನ ನನಗೊಡ್ಡಿದ್ದಾರೆ ಅಂತ ಹೇಳಿ. ಬ್ಯಾಡ್ರಿ ಚಲನ್ ತಂತಾನೆ ಡಾಕ್ಯುಮೆಂಟ್ ಕೊಡ್ರಿ. ಲಾಸ್ಟ್ ಇರೋದತ್ತೆ ಅದು ಫೈನಲ್ ಅಂತೂ ಇರ್ತೈತಿ ಅದೇನಿಲ್ಲ ನಂಗಿಲ್ಲ ಆಪ್ಷನ್ ಐತೆ ಅದಕ್ಕೂ ಬ್ಯಾಡ ಅಂತ ಹೇಳಿ ನಾ ಏನೈತ್ರಿ ಏನೈತ್ರಿ ನಾನು ಅದೇ ಆ ಲೆಟರ್ ತೆಗೆದುಕೊಂಡು ಆ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿಂದ ಸೆಕ್ರೆಟರಿ ಭೇಟಿಯಾಗಿ ಆ ಚಲನ್ ನಂಗೆ ಪಾವತಿ ಕೊಡಿ, ನಾನು ಅಮೌಂಟ್ ತುಂಬ ಇದ್ದೀನಿ ಇವತ್ತು ದಾಖಲೆಯನ್ನು ಪೂರೈಸಿ ತಂದರೆ. ಅದೇ ರೀತಿ ಅವ್ರಂತಾರೆ PDO ಸರ್ ಅವ್ರ ಹೇಳಿದ್ದಾರೆ ಏನಾದರೂ ತಗೋರಿ ₹1,000 ತಗೋರಿ, ₹1,000 ತಗೊಂಡು ಮುಗಿಸ್ಬಿಡ್ರಿ, ಸುಮ್ಮನೆ ಇದೆಲ್ಲ ಮಾಡಬೇಡಿ. ನಮಗೆ ಒಂದು ಹಣದ ಆಮಿಷ ತೋರಿಸಿದ್ರೆ ನಾನು ಹಣದ ಆಮಿಷಕ್ಕೆಲ್ಲ ಇದೊಂದು ಭ್ರಷ್ಟಾಚಾರ ಆಗಿದೆ ಆ ಗ್ರಾಮ ಪಂಚಾಯತಿಯಲ್ಲಿ. ಅವರೇ ಕೊಟ್ಟಂತ ₹310 ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಅದು ನಾವು ಚಲನ್ ತುಂಬಕ್ಕೆ ಹೋದ್ರೆ ಇವರು ₹1,000 ಕೊಡ್ತೀವಿ ನಿಮಗೆ, ಇದೇನು ಮಾಡಬೇಡಿ. ಸಂಕನೂರು ಪಂಚಾಯತಿಯಲ್ಲಿ ಅವರು ಯಾರೋ ಕರಂಡಿ ಅಂತ ಸೆಕ್ರೆಟರಿ ಇದ್ದಾರೆ, ಅವರು ಹೇಳ್ತಿದ್ದಾರೆ ಈಗ ನಿಮ್ಗೆ ಏನಾಗ್ಬಿಟ್ಟಿದೆ? ಈಗ ನನಗೆ ದಾಖಲೆ ಎಲ್ಲ ಪೂರೈಸಬೇಕು, ನನಗೆ ನಾನು ಚಲನ್ ತುಂಬಲಿಕ್ಕೆ ತಯಾರಿದ್ದೇನೆ. ಹೀಗಾಗಿ